ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಪ್ರವಾಸೋದ್ಯಮ ಅನ್ನುವುದು ಒಂದು ಸಂಸ್ಕೃತಿ, ಜಗತ್ತನ್ನ ನೋಡಲು ಒಂದು ಅವಕಾಶವನ್ನ ಕಲ್ಪಿಸಿಕೊಡುತ್ತದೆ. ಪ್ರವಾಸವೇ ಇಲ್ಲದ ಮನುಷ್ಯನ ಬದುಕು ಒಂದು ಅಪರೂಪನೆ ಅಂತ ಹೇಳಬಹುದು. ಪ್ರವಾಸಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಇಂದು ವಿಶ್ವ ಪ್ರವಾಸೋದ್ಯಮ ದಿನವನ್ನ ಆಚರಿಸಲಾಗುತ್ತೆ. ಬನ್ನಿ ಹಾಗಿದ್ರೆ ಕೇಳೋಣ ಈ ದಿನದ ವಿಶೇಷತೆ, ಮಹತ್ವದ ಬಗ್ಗೆ. ಈ ಕುರಿತು ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಸದಾಶಿವ ಬಡಿಗೇರ್, ಉಪನಿರ್ದೇಶಕರು, ಪ್ರವಾಸೋದ್ಯಮ ಇಲಾಖೆ, ಬೆಳಗಾವಿ ಜಿಲ್ಲೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ವಿಶ್ವ ಪ್ರವಾಸೋದ್ಯಮ ದಿನವನ್ನ ಆಚರಿಸುವಂತ ಹಿಂದಿರುವಂತಹ ಮಹತ್ವದ ಹಿನ್ನೆಲೆಯನ್ನ ತಿಳಿಸ್ಕೊಡಿ ಸರ್. ವಿಶ್ವ ಪ್ರವಾಸೋದ್ಯಮ ದಿನ ಅನ್ನುವಂಥದ್ದು ಪ್ರತಿ ವರ್ಷ ಸೆಪ್ಟೆಂಬರ್ 27ನೇ ತಾರೀಕು ಬರುವಂಥದ್ದು. ಅದರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ವಿಶ್ವ ಪ್ರವಾಸೋದ್ಯಮ ದಿನವನ್ನ ಒಂದು ಸಂದೇಶವನ್ನು ಇಟ್ಟುಕೊಂಡು ಪ್ರತಿ ವರ್ಷದಂತೆ ಈ ವರ್ಷದ ಒಂದು ಸಂದೇಶ ಪ್ರವಾಸೋದ್ಯಮ ಮತ್ತು ಸುಸ್ಥಿರ ಪರಿವರ್ತನೆ ಅನ್ನುವಂಥ ಸಂದೇಶವನ್ನು ಇಟ್ಟುಕೊಂಡು ಸರ್ಕಾರ ಪ್ರವಾಸೋದ್ಯಮ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಈ ಪ್ರವಾಸೋದ್ಯಮ ದಿನವನ್ನು ನಮ್ಮ ಅತ್ಯಂತ ನೆಚ್ಚಿನ ಕೋಟೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಸ್ಥಳವಾದಂಥ ಕಿತ್ತೂರಿನಲ್ಲಿ ಜಾಥಾ ಮಾಡುವುದರೊಂದಿಗೆ ಈ ಪ್ರವಾಸೋದ್ಯಮ ಹಾಗೂ ಸುಸ್ಥಿರ ಪರಿವರ್ತನೆಯನ್ನ ಸಂದೇಶದೊಂದಿಗೆ ಅಲ್ಲಿ ಪ್ರಾರಂಭಿಸ್ತಾ ಇದ್ದೀವಿ. ಪ್ರವಾಸೋದ್ಯಮ ಮತ್ತು ಸುಸ್ಥಿರ ಪರಿವರ್ತನೆ, ಇದರ ಅರ್ಥ ಇಷ್ಟೇ. ಪ್ರವಾಸೋದ್ಯಮ ಕೇವಲ ಸುತ್ತಾಟ ಅಲ್ಲ, ಕೇವಲ ಸುತ್ತಾಡುವುದು ಪ್ರವಾಸ ಅಲ್ಲ, ಅಲ್ಲಿ ಇಲ್ಲಿ ನೋಡೋದು ಪ್ರವಾಸ ಅಲ್ಲ. ನೋಡಿದ್ದನ್ನ ಮನನ ಮಾಡಿಕೊಂಡು ಹೊಸ ಜನರ ಸಂಪರ್ಕ, ಹೊಸ ಹೊಸ ಸ್ಥಳಗಳ ಅನ್ವೇಷಣೆ, ಅವುಗಳನ್ನು ನೋಡಿಕೊಂಡು ಸಂಸ್ಕೃತಿ ಮತ್ತು ಇತಿಹಾಸವನ್ನು ತಿಳ್ಕೊಂಡು ಇವತ್ತಿನ ಭವಿಷ್ಯದನ್ನು ಮುಂದಿನ ಪೀಳಿಗೆಗೂ ಕೂಡ ಹಸ್ತಾಂತರಿಸುವಂಥ ಉದ್ದೇಶವನ್ನು ಇಟ್ಟುಕೊಂಡು ಪ್ರವಾಸೋದ್ಯಮ ಮತ್ತು ಸುಸ್ಥಿರ ಪರಿವರ್ತನೆಯನ್ನು ಇಟ್ಕೊಂಡಿದ್ದೀವಿ. ನಾವು ಈಗಾಗಲೇ ಬೆಳಗಾವಿ ಜಿಲ್ಲೆಯಿಂದ 25ನೇ ತಾರೀಕು ಸೆಪ್ಟೆಂಬರ್ 25ನೇ ತಾರೀಕು ಅದೇ ಕಿತ್ತೂರು ಕೋಟೆಯಲ್ಲಿ ಸುಮಾರು 150 ವಿದ್ಯಾರ್ಥಿನಿಯರ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳ ಸಹಯೋಗದಲ್ಲಿ ನಾವು ಪ್ರವಾಸಿ ಜಾಥಾ ಮಾಡುವುದರೊಂದಿಗೆ ಇನ್ನೊಂದು ಸ್ವಚ್ಛತಾ ಪಕ್ವಾಡ್ ಅನ್ನುವಂಥ ಒಂದು ಆಂದೋಲನವನ್ನು ಮಾಡಿದ್ದೀವಿ. ಇಡೀ ಕಿತ್ತೂರು ಕೋಟೆಯ ಆವರಣವನ್ನು ಅತ್ಯಂತ ಸ್ವಚ್ಛಗೊಳಿಸಿ ಆ ಕಿತ್ತೂರು ಕೋಟೆಯನ್ನು ಸ್ವಚ್ಛಗೊಳಿಸುವುದರೊಂದಿಗೆ ಅಲ್ಲಿರುವಂಥ ಕ್ಯೂರೇಟರ್ಗೂ ಆ ಇತಿಹಾಸವನ್ನು ಎಲ್ಲ ವಿದ್ಯಾರ್ಥಿನಿಯರಿಗೆ ಮತ್ತು ನಮ್ಮೆಲ್ಲರಿಗೂ ಮಾಹಿತಿಯನ್ನು ಒದಗಿಸಿ ಈ ಥೀಮನ್ನು ನಾವು ಸಾರ್ಥಕತೆಗೊಳಿಸಿದ್ದೀವಿ. ಸರ್, ಇವಾಗ ಘೋಷವಾಕ್ಯದ ಮುಖ್ಯ ಅಂಶಗಳ ಆಧಾರದ ಮೇಲೆ ನೋಡೋದಾದ್ರೆ ಈ ಒಂದು ಪ್ರವಾಸೋದ್ಯಮ ಅನ್ನುವಂಥದ್ದು ಪ್ರವಾಸೋದ್ಯಮ ಮತ್ತು ಪರಿಸರ ಸಂರಕ್ಷಣೆ ನಡುವೆ ಇವುಗಳೆರಡರ ನಡುವೆ ಇರುವಂತಹ ಒಂದು ಸಂಬಂಧವನ್ನ ತಿಳಿಸ್ಕೊಡಿ ಸರ್. ಪ್ರವಾಸೋದ್ಯಮ ಮತ್ತು ಪರಿಸರ ಅನ್ನುವಂಥದ್ದು ಎರಡು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಪರಿಸರ ಎಲ್ಲಿ ಇರುತ್ತದೆಯೋ ಅಲ್ಲಿ ಪ್ರವಾಸ ಇರ್ತದೆ. ನಾವು ಪರಿಸರದ ಉದ್ದೇಶದಲ್ಲಿ ಪ್ರವಾಸವನ್ನು ಉತ್ತೇಜನಗೊಳಿಸಬೇಕು, ಆ ಪರಿಸರಕ್ಕೆ ನ್ಯಾಯವನ್ನು ಒದಗಿಸಬೇಕು, ಪರಿಸರ ಹಾಳಾಗದಂತೆ ನೋಡಿಕೊಳ್ಳಬೇಕು ಅನ್ನುವಂಥದ್ದು ಪ್ರವಾಸೋದ್ಯಮ ಇಲಾಖೆ ಹಾಗೂ ಸರ್ಕಾರದ ಘನ ಉದ್ದೇಶ ಆಗಿರ್ತದೆ. ಪ್ರವಾಸೋದ್ಯಮವು ಪರಿಸರ ಯಾವ ರೀತಿ ಉದ್ಭವ ಆಗಿದೆ, ನೈಸರ್ಗಿಕವಾಗಿ ಯಾವುದಿದೆ, ಅದು ಕೃತಕವಾಗಿ ಏನು ಬದಲಾವಣೆ ಮಾಡಿಕೊಂಡು ಜನರಿಗೆ ಆಕರ್ಷಣೆಯನ್ನು ಒದಗಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಪರಿಸರದೊಂದಿಗೆ ಪ್ರವಾಸೋದ್ಯಮದ ಸಂಬಂಧ ನಿರಂತರವಾಗಿರ್ತದೆ. ಎಲ್ಲಿ ಸ್ವಚ್ಛಂದವಾಗಿ ಪರಿಸರ ಇರ್ತದೆ, ನದಿ, ನೀರು, ಜಲ, ಅದೇ ರೀತಿ ಅನೇಕ ಪ್ರಾಣಿ ಪಕ್ಷಿಗಳ ಸಮೂಹ ಕುಂಜಗಳು ಎಲ್ಲಿ ಇರ್ತಾವ ಅಂಥ ಪರಿಸರದಲ್ಲಿ ತಾನೇ ಪ್ರವಾಸ ಪ್ರಾರಂಭ ಆಗ್ತದೆ. ಅಲ್ಲಿ ಪ್ರವಾಸೋದ್ಯಮ ಇಲಾಖೆ ಅಂಥ ಪರಿಸರವನ್ನು ನೋಡಿಕೊಂಡು ಆ ಪರಿಸರದೊಂದಿಗೆ ಸಂಬಂಧ ಬೆಳೆಸ್ಕೊಂಡು ನೋಡ್ಬೋದು. ಉದಾಹರಣೆಗಾಗಿ ನಾವು ಹೇಳಬೇಕಾದ್ರೆ ಬೆಳಗಾವಿಯಲ್ಲಿ ನಾವು ಸೊಗಲ ಕ್ಷೇತ್ರದಲ್ಲಿ ಹೋಗಿ ಆ ಪರಿಸರದ ಆಹ್ಲಾದವನ್ನು ನೋಡ್ಬೋದು. ಅದೇ ರೀತಿ ಗೊಡಚಿನ ಮಲಿಕಿ ಗೋಕಾಕ್ ಪಾಲ್ಸದಲ್ಲೂ ಕೂಡ ಆ ಪಾಲ್ಸದ ಮೈದುಂಬಿ ನೀರು ಹರಿಯುವುದನ್ನು ಕೂಡ ನಾವು ನೋಡಬಹುದು. ಅದಕ್ಕೆ ಪ್ರವಾಸೋದ್ಯಮ ಅಂದರೆ ನಾವು ಪರಿಸರ ಅನ್ನುವಂಥ ಕಲ್ಪನೆಯನ್ನು ಕಟ್ಕೊಂಡಿರ್ತೀವಿ. ಪ್ರವಾಸೋದ್ಯಮ ಮತ್ತು ಪರಿಸರ ಒಂದು ರೀತಿಯ ಅವಿನಾಭಾವ ಸಂಬಂಧವನ್ನು ಹೊಂದಿರ್ತವೆ. ಸರ್, ಈಗ ಪ್ರವಾಸೋದ್ಯಮದ ಮೂಲಕ ಪರಿಸರದ ಮೇಲೆ ಆಗುವಂತಹ ಒಂದು ಋಣಾತ್ಮಕ ಪರಿಣಾಮಗಳನ್ನ ಯಾವ ರೀತಿ ಕಡಿಮೆ ಮಾಡಬಹುದು ಅಂತ? ಮೇಡಮ್, ಈಗ ಪ್ರವಾಸೋದ್ಯಮ ಇಲಾಖೆ ಅಥವಾ ಈ ಪರಿಸರದೊಂದಿಗೆ ಪ್ರವಾಸ ಅನ್ನುವಂಥದ್ದು ನಾವು ಇಕೋ ಟೂರಿಸಂ ಅಂತ ಕರಿತೀವಿ. ಋಣಾತ್ಮಕ ಪರಿಣಾಮಗಳು ಪ್ರವಾಸೋದ್ಯಮ ಮಾಡುತ್ನ್ಯಾಗ ಅಥವಾ ಪ್ರವಾಸ ಮಾಡುವಾಗ ಅನೇಕ ಋಣಾತ್ಮಕ ಪರಿಣಾಮಗಳು ಬೀರ್ತವೆ. ನಾವು ಹೋದಂಥ ಪ್ರವಾಸಿಗರನ್ನ ಅನೇಕ ಅವರಿಗೆ ನಮ್ಮದೇ ಆದಂಥ ನಿರ್ದೇಶನಗಳನ್ನು, ಸೂಚನಾ ಫಲಕಗಳನ್ನು ಅಲ್ಲಲ್ಲೇ ಹಾಕಿರ್ತೀವಿ. ಆದರೂ ಕೂಡ ಪ್ರವಾಸಿಗರು ತಂದಂಥ ಪ್ಲಾಸ್ಟಿಕ್ಗಳನ್ನು ಅಥವಾ
ಇನ್ನುಳಿದ ಯಾವುದಾದ್ರೂ ಕ್ಯಾರಿ ಬ್ಯಾಗ್ ಚೀಲಗಳನ್ನು ಅಲ್ಲೇ ಅವ್ರು ಬಿಟ್ಟು ಹೋಗ್ತಿರ್ತಾರೆ. ಅಂಥದನ್ನು ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 54 ಜನ ಪ್ರವಾಸಿ ಮಿತ್ರರನ್ನು ಸರ್ಕಾರದಿಂದ ನೇಮಕಾತಿ ಮಾಡಿದೆ. ಅವರ ಮುಖ್ಯ ಉದ್ದೇಶ ಇಷ್ಟೇ, ಪ್ರವಾಸಿ ಮಿತ್ರರು ಪ್ರವಾಸದ ಸ್ಥಳಗಳಲ್ಲಿ ಘಟನೆಗಳು ಅಂದ್ರೆ ಒಳ್ಳೆಯ ಘಟನೆಗಳನ್ನು ಜರುಗಿಸಲಿ, ಅಥವಾ ಆಕಸ್ಮಿಕವಾದ ಘಟನೆಗಳು ಆಕ್ಸಿಡೆಂಟ್ಗಳಾದರೆ, ಅದೇ ರೀತಿ ಇನ್ನೂ ಬಂದಂಥ ಕೆಲವೊಂದು ಯುವಕರು ಅಥವಾ ಹುಡುಗರು ಏನು ಮಾಡ್ತಿರ್ತಾರೆ ಅಂದ್ರೆ ಅಲ್ಲೇ ಜೂಜಾಡುವುದು, ಮದ್ಯಪಾನ ಮಾಡುವುದು, ಸಿಗರೇಟ್ ಸೇದುವುದು ಇಂಥವುಗಳನ್ನು ಮಾಡ್ತಿರ್ತಾರೆ. ಅಂಥವುಗಳನ್ನು ತಡೆಯಲು ಕೂಡ ಪ್ರವಾಸಿ ಮಿತ್ರರಿದ್ದಾರೆ. ಅದರ ಜೊತೆಗೆ ಅನೇಕ ಅಲ್ಲಿ ನಿಷೇಧಾತ್ಮಕ ಫಲಕಗಳನ್ನು ಕೂಡ ಸರ್ಕಾರ ನಿಗದಿಪಡಿಸಿರ್ತದೆ. ಇಂಥವುಗಳ ಮೂಲಕ ಋಣಾತ್ಮಕ ಪರಿಣಾಮ ಆ ಪರಿಸರದ ಮೇಲೆ ಆಗಬಾರ್ದು ಅನ್ನುವಂಥ ಉದ್ದೇಶ ಪ್ರವಾಸೋದ್ಯಮ ಇಲಾಖೆ ಕೈಗೊಂಡಿರ್ತದೆ. ಸರ್, ಈ ವರ್ಷದ ಘೋಷವಾಕ್ಯ ಅಂದ್ರೆ ಸುಸ್ಥಿರ ಒಂದು ಪ್ರವಾಸೋದ್ಯಮ. ಈ ಘೋಷವಾಕ್ಯದ ಮುಖ್ಯ ಅಂಶದಲ್ಲಿ ಒಂದು ಆರ್ಥಿಕ ಅಭಿವೃದ್ಧಿ ಕೂಡ ಬರುತ್ತೆ. ಹಾಗಾಗಿ ಪ್ರವಾಸೋದ್ಯಮ ಅನ್ನುವಂಥದ್ದು ಸ್ಥಳೀಯ ಜನರಿಗೆ ಯಾವ ರೀತಿ ಒಂದು ಉದ್ಯೋಗದ ಅವಕಾಶವನ್ನ ಕಲ್ಪಿಸಿಕೊಡುತ್ತೆ ಅಂತ. ಪ್ರವಾಸೋದ್ಯಮ ಮತ್ತು ಸುಸ್ಥಿರ ಪರಿವರ್ತನೆ ಅನ್ನುವಂಥದ್ದು ಮುಖ್ಯ ಥೀಮ್. ಇದರ ಮೂಲ ಏನು ಅಂದ್ರೆ ಇವತ್ತಿನ ಪ್ರವಾಸ ಮುಂದಿನ ಪೀಳಿಗೆಗೂ ಕೂಡ ಸಾಗಿಸುವಂಥದ್ದು, ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನು ತಿಳಿಸುವುದು. ಇದರ ಜೊತೆಗೆ ನಾವು ಎಲ್ಲಿ ಪ್ರವಾಸ ಕೈಗೊಂಡಿರ್ತೀವಿ ಆ ಪ್ರವಾಸ ಕೈಗೊಂಡ ಸ್ಥಳೀಯ ವಸ್ತುಗಳನ್ನು ಕೂಡ ಖರೀದಿ ಮಾಡಲಿ, ಬಂದಂಥ ಪ್ರವಾಸಿಗರಿಗೆ ಆಕರ್ಷಣೆ ಆಗಲಿ ಅನ್ನುವಂಥ ಉದ್ದೇಶದಿಂದ ಅಲ್ಲೆಲ್ಲೇ ಏನು ಮಾಡಿರ್ತೀವಿ ಅಂದರೆ ಸ್ಥಳೀಯ ಉದ್ಯಮಿಗಳಿಗೆ ಅವಕಾಶಗಳನ್ನು ನೀಡಿರ್ತೀವಿ. ಸ್ಥಳೀಯ ಉದ್ಯಮಿಗಳು ತಮ್ಮದೇ ಆದಂಥ ಉದ್ಯಮವನ್ನು ಮಾಡಿಕೊಂಡು ಅಲ್ಲಿ ಬಂದಂಥ ಪ್ರವಾಸಿಗರಿಗೆ ಆಕರ್ಷಣೆ ಮಾಡಿಕೊಂಡು ಉದ್ಯೋಗಾವಕಾಶವನ್ನು ಪಡಿಬೋದು, ಉಪಜೀವನವನ್ನು ಮಾಡುವುದು ಮತ್ತು ಆರ್ಥಿಕವಾಗಿ ಪ್ರಬಲ ಆಗಕ್ಕೆ ಅದೊಂದು ಪ್ರವಾಸೋದ್ಯಮ ಕಾರಣ ಆಗಿದೆ. ಸ್ಥಳೀಯರು ತಮ್ಮದೇ ಆದಂಥ, ಉದಾಹರಣೆಗಾಗಿ ಕೆಲವೊಂದು ಸ್ಥಳಗಳಲ್ಲಿ ತಮ್ಮದೇ ಆದಂಥ ಮೂಲಗಳಿಂದ ಬಟ್ಟೆಗಳನ್ನು ನೇಯ್ದಿರ್ತಾರೆ, ಅಥವಾ ಈ ಉದಾಹರಣೆಗೆ ಹಕ್ಕಿ ಪಿಕ್ಕಿ ಜನಾಂಗದವರು ಕಾಡಿನಲ್ಲೇ ತಯಾರಾದಂಥ ಹೇರ್ ಆಯಿಲನ್ನು ಕೂಡ ಅಲ್ಲಿ ತಂದಿಟ್ಟಿರ್ತಾರೆ. ಅಂಥವುಗಳನ್ನು ಕೂಡ ಬಂದಂಥ ಪ್ರವಾಸಿಗರು ಅವುಗಳನ್ನು ಕೊಂಡುಕೊಂಡು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಕ್ಕೆ ಪ್ರವಾಸೋದ್ಯಮ ಇಲಾಖೆ ಸಹಕಾರಿಯಾಗಿದೆ. ಸರ್, ಇನ್ನು ಪ್ರವಾಸೋದ್ಯಮ ಅನ್ನುವಂಥದ್ದು ದೇಶದ ಆರ್ಥಿಕತೆಯ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರಬಹುದು ಅಂತ ಸರ್? ನಾವು ಕೇವಲ ಪ್ರವಾಸೋದ್ಯಮ ಅಂದ್ರೆ ನಮ್ಮ ಸ್ಥಳೀಯ ಮಟ್ಟದ ಪ್ರವಾಸೋದ್ಯಮವನ್ನು ಮಾತ್ರ ಮಾತನಾಡಲಾರದೆ ವಿಶ್ವ ಪ್ರವಾಸೋದ್ಯಮ ಅಥವಾ ರಾಷ್ಟ್ರದ ಪ್ರವಾಸೋದ್ಯಮ, ದೇಶದ ಪ್ರವಾಸೋದ್ಯಮವನ್ನು ತೆಗೆದುಕೊಂಡಾಗ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತಾ ಇದ್ದರೆ ಆ ಪ್ರವಾಸಿಗರು ಇಲ್ಲಿಂದ ಆ ಕಡೆ ಟ್ರಾನ್ಸ್ಫಾರ್ಮೇಷನ್ ಆಗ್ತಿರ್ತದೆ. ಅದರಿಂದ ಕೂಡ ದೇಶದ ಆರ್ಥಿಕತೆ ಹೆಚ್ಚಾಗ್ತದೆ. ಅದರ ಜೊತೆಗೆ ಪ್ರವಾಸಿಗರು ಹೋದಂಥ ಸ್ಥಳಗಳಲ್ಲಿ ಅನೇಕ ವಸ್ತುಗಳನ್ನು ಕೊಂಡುಕೊಳ್ಳುವಂಥದ್ದು ಮತ್ತು ಮಾರುವಂಥದ್ದು ವಹಿವಾಟು ನಿರಂತರವಾಗಿ ಇರ್ತದೆ. ಅವುಗಳು ಕೂಡ ಪ್ರವಾಸೋದ್ಯಮದಿಂದ ಆರ್ಥಿಕವಾಗಿ ಎಲ್ಲರೂ ಸಬಲರಾಗ್ತಾರೆ, ದೇಶದ ಪ್ರಗತಿನೂ ಆಗ್ತತಿ ಅನ್ನುವಂಥದ್ದು ಪ್ರವಾಸೋದ್ಯಮದ ಧ್ಯೇಯ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮವನ್ನ KLE ವೇಣುಧ್ವನಿ 90.4 FM ನಲ್ಲಿ. ಇಂದು ವಿಶ್ವ ಪ್ರವಾಸೋದ್ಯಮ ದಿನ. ಈ ದಿನದ ಮಹತ್ವವನ್ನ ತಿಳಿಸ್ಕೊಡ್ತಾ ಇದ್ದಾರೆ ಸದಾಶಿವ ಬಡಗೇರ್, ಉಪನಿರ್ದೇಶಕರು, ಪ್ರವಾಸೋದ್ಯಮ ಇಲಾಖೆ, ಬೆಳಗಾವಿ ಜಿಲ್ಲೆ. ಸರ್, ಇನ್ನು ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ಒಂದು ಸುರಕ್ಷತೆಗಾಗಿ, ಸಂರಕ್ಷಣೆಗಾಗಿ ಯಾವ ಒಂದು ಕ್ರಮಗಳನ್ನ ಕೈಗೊಳ್ಳಬಹುದು ಅಂತ? ಪ್ರವಾಸಿ ಸ್ಥಾನಗಳಲ್ಲಿ ಪ್ರವಾಸಿಗರು ಸುರಕ್ಷತೆಯಾಗಿರಲಿ ಅನ್ನುವಂಥ ಉದ್ದೇಶದಿಂದ ನಮ್ಮ ಇಲಾಖೆಯಿಂದ ಈಗಾಗಲೇ ಹೇಳಿದಂತೆ ನಾವು ಪ್ರವಾಸಿ ಮಿತ್ರರನ್ನ ಸರ್ಕಾರ ನೇಮಕಾತಿ ಮಾಡಿದೆ. ಅದರ ಜೊತೆಗೆ ಎಲ್ಲಿ ಆಳವಾದಂಥ ಅಥವಾ ನೀರು ಧುಮುಕುವಂಥ ಸ್ಥಳಗಳಲ್ಲಿ ದೂರ ಇರಲಿ ಅನ್ನುವಂಥ ಉದ್ದೇಶದಿಂದ ಕಟ್ಟಡಗಳನ್ನು ಕಟ್ಟಿ ಗಾಜುಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಪ್ರವಾಸಿಗರನ್ನು ಬಿಟ್ಟಿರ್ತಾರೆ. ಅದೇ ರೀತಿ ಪ್ರವಾಸಿ ಮಿತ್ರರು ಕೂಡ ಪ್ರವಾಸಿಗರನ್ನು ರಕ್ಷಣೆ ಮಾಡಲು ಅವರಿಗೆ ನಿರಂತರವಾಗಿ ಸೂಚನೆಗಳನ್ನು ನೀಡುವಂಥದ್ದನ್ನು ಕೂಡ ಮಾಡ್ತಾ ಇರ್ತಾರೆ. ಅದೇ ರೀತಿ ಯಾವುದೇ ಇಲ್ಲಿ ಹಾನಿಕರ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಸ್ಥಳೀಯ ಸಮುದಾಯದೊಂದಿಗೆ, ಸ್ಥಳೀಯ ಪಂಚಾಯಿತಿಯೊಂದಿಗೆ, ಪುರಸಭೆಯೊಂದಿಗೆ ಕೂಡಿ ಮಹಿಳೆಯರಿಗಾಗಲಿ, ಪುರುಷರಿಗಾಗಲಿ ಅಥವಾ ಯುವಕರಿಗಾಗಲಿ ರಕ್ಷಣೆಯನ್ನು ಯಾವ ರೀತಿ ಇರಬೇಕು, ಸ್ಥಳೀಯ ಸಂರಕ್ಷಣೆ ಯಾವ ರೀತಿ ಮಾಡಬೇಕು ಅನ್ನುವಂಥ ಸೂಚನಾ ಫಲಕಗಳನ್ನು ಇಲಾಖೆಗಳು ಅಳವಡಿಸಿದೆ. ಸರ್, ತಾವಾಗ ಈಗಾಗಲೇ ಹೇಳ್ತಾ ಇದ್ರಿ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರು ಪರಿಸರಕ್ಕೆ ಹಾನಿಯಾಗದಂತೆ ಯಾವ ರೀತಿ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಅದನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳೋದಾದ್ರೆ. ಪ್ರವಾಸಿಗರು ಸುತ್ತಾಟ ಮಾಡಿಕೊಳ್ಳುವುದರೊಂದಿಗೆ ಮೋಜು ಮಸ್ತಿಯನ್ನು ಕೂಡ ಮಾಡ್ತಿರ್ತಾರೆ. ಪ್ರವಾಸದಲ್ಲಿ ಮೋಜು ಮಸ್ತಿ ಮಾಡಬಾರ್ದು ಅನ್ನುವಂಥದ್ದು ಇಲಾಖೆಯ ಒಂದು ಕಳಕಳಿ ಮನವಿ. ಏನು ಇದು ಪ್ರವಾಸ ಮಾಡುವುದು ಅಲ್ಲಿದ್ದಂಥ ಸಂಸ್ಕೃತಿಯನ್ನು, ಜನರ ರಾಜಕೀಯ, ಆರ್ಥಿಕತೆ, ಸಾಮಾಜಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿಕೊಂಡು ತಾವಾಗೆ ಬೇಕಾದಂಥ ಒಳ್ಳೆಯದನ್ನು ಅನ್ವಯಿಸಿಕೊಳ್ಳುವಂಥದ್ದಕ್ಕೆ ಪ್ರವಾಸ ಅತ್ಯಂತ ಅನುಕೂಲಕರ ಆಗಿರ್ತದೆ. ಅದರ ಜೊತೆಗೆ ಇನ್ನು ಪ್ರವಾಸದಲ್ಲಿ ಕೆಲವೊಂದು ಪ್ರವಾಸಿಗರು ಪ್ರವಾಸದ ಸ್ಥಳಗಳನ್ನು ಹಾನಿಗೊಳಿಸುವಂಥದ್ದು ಅಥವಾ ಜೂಜಾಡುವುದು, ಮದ್ಯಪಾನ ಮಾಡುವುದು, ತಂಬಾಕು, ಸಿಗರೇಟ್ಗಳನ್ನು ಸೇದುವಂಥದ್ದು, ಸೇದಿ ಅಲ್ಲೇ ಸ್ಥಳದಲ್ಲಿ ಹಾಕುವಂಥದ್ದು,
ಪ್ಲಾಸ್ಟಿಕ್ಗಳನ್ನು ಬಳಕೆ ಮಾಡುವಂಥದ್ದು, ಅವುಗಳನ್ನು ಮಾಡುವುದರಿಂದ ಪರಿಸರ ಹಾನಿ ಆಗ್ತದೆ ಮತ್ತು ಮೂಲ ಪ್ರವಾಸಿ ಸ್ಥಾನ ಅದರದ ಹಾಳಾಗಿ ಹೋಗ್ತತಿ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಎಲ್ಲ ಬಂದಂಥ ಪ್ರವಾಸಿಗರು ಪ್ರವಾಸದ ಜೊತೆಗೆ ಪರಿಸರವನ್ನು ಸಂರಕ್ಷಣೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಇಲಾಖೆಯ ಮನವಿನೂ ಆಗಿರ್ತದೆ. ಸರ್, ಈಗ ಪ್ರವಾಸ ಅಂದ್ರೆ ಬರೀ ಆಕರ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡೋದು ಅನ್ನೋದನ್ನ ಹೊರತುಪಡಿಸಿ ಅದರಿಂದಾಚೆ ಯಾವ ಅರ್ಥವನ್ನ ನೀಡುತ್ತೆ ಸರ್? ಅದೇ ಹೇಳಿದಂತೆ ಪ್ರವಾಸ ಕೇವಲ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗುವುದಲ್ಲ. ಪ್ರವಾಸದಿಂದ ನಾವು ಏನನ್ನು ಕಲಿತೀವಿ, ನಾವು ಹೋದಂಥವರು ಏನನ್ನ ಆ ಸ್ಥಳದಲ್ಲಿ ಏನನ್ನ ಕಲಿಸ್ತೀವಿ ಅನ್ನುವಂಥದ್ದು ಕೂಡ ಪ್ರವಾಸದ ಉದ್ದೇಶ ಆಗಿರ್ತದೆ. ಉದಾಹರಣೆಗಾಗಿ ಪ್ರವಾಸಿಗರು ಹೋದಂಥ ಸ್ಥಳಗಳಲ್ಲಿ ಹೋದ ಸ್ಥಳದಲ್ಲಿರುವಂಥ ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಮತ್ತು ಅಲ್ಲಿ ತಮ್ಮದೇ ಆದಂಥ ಯಾವುದಾದ್ರೂ ಕೆಲಸಗಳನ್ನು, ವೃತ್ತಿಗಳನ್ನು ಮಾಡಿ ಅದರ ಕಸುಬುಗಳಿಂದ ಆದಂಥ ಉತ್ಪನ್ನಗಳನ್ನು ತೆಗೆದುಕೊಂಡು ಬಂದು ತಮ್ಮೂರಿನಲ್ಲೂ ಕೂಡ ಆ ಕಸುಬುಗಳನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಪ್ರವಾಸದ ಉದ್ದೇಶ ಆಗಿರ್ತದೆ. ಪ್ರವಾಸ ಮಾಡುವುದರೊಂದಿಗೆ ಇತಿಹಾಸವನ್ನು ಅರ್ಥಪೂರ್ಣವಾಗಿ ತಿಳಿದುಕೊಂಡು ತಮ್ಮ ಮುಂಬರುವ ಪೀಳಿಗೆಗೂ ಕೂಡ ಆ ಇತಿಹಾಸದ ಮೌಲ್ಯವನ್ನು ತಿಳಿಸಾಕ ಪ್ರವಾಸ ಅತ್ಯಂತ ಒಂದು ನಿದರ್ಶನ ಆಗಿರ್ತದೆ. ಸರ್, ಇವಾಗ ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರವಾಸಿಗರನ್ನ ಆಕರ್ಷಣೆ ಮಾಡೋದಕ್ಕಾಗಿ ಯಾವೆಲ್ಲ ಸೇವಾ ಸೌಲಭ್ಯಗಳನ್ನ ಕಲ್ಪಿಸಲಾಗಿದೆ? ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರವಾಸಿಗರನ್ನು ಆಕರ್ಷಿಸಲು ನಾವು ಅನೇಕ ಜಾಗೃತಿಗಳನ್ನು ಮೂಡಿಸ್ತಾ ಇದ್ದೀವಿ. ಪ್ರವಾಸಿಗರಿಗೆ ಉದ್ಯೋಗ ಅವಕಾಶಗಳನ್ನು ಕೊಡಾಕ, ಸಂಸ್ಕೃತಿ ಆಚಾರ ವಿಚಾರಗಳನ್ನು ಅಳವಡಿಸಿಕೊಳ್ಳಲು ಪ್ರವಾಸೋದ್ಯಮ ಇಲಾಖೆ ತನ್ನದೇ ಆದಂಥ ಜವಾಬ್ದಾರಿಯನ್ನು ಕೂಡ ಹೊಂದಿದೆ. ನಾವು ನಮ್ಮ ಬೆಳಗಾವಿಯಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಕೆಲವೊಂದು ವಿಶಿಷ್ಟವಾದಂಥ ಸೌಲಭ್ಯಗಳನ್ನು ಹೇಳಬೇಕಂದ್ರೆ, ನಮ್ಮದೇ ಆದಂಥ ಸರ್ಕಾರದಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅನ್ನುವಂಥ SCP-TSP ಒಂದು ಯೋಜನೆಯಡಿಯೇ ಅನೇಕ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಯಾವುದು ತರಬೇತಿ ಅಂದರೆ ಆಹಾರ ಮತ್ತು ಪಾನೀಯ ಸೇವೆಯನ್ನು ಒದಗಿಸುವಂಥದ್ದು, ಮಲ್ಟಿ ಕುಜಿನ್ ಕುಕ್ ಅನ್ನುವಂಥದ್ದು, ಅಂದರೆ ಬಹುಪಾಕ ಪದ್ಧತಿಯ ಅಡುಗೆ ಮಾಡುವಂಥ ತರಬೇತಿಯನ್ನು ನೀಡುವಂಥದ್ದು. ಅದೇ ರೀತಿ ಕೊಠಡಿಯ ಪರಿಚಾರಕ ಅನ್ನುವಂಥ ಒಂದು ತರಬೇತಿ, ಪ್ರವಾಸಿ ಮಾರ್ಗದರ್ಶಿ ಅಂದರೆ ಟೂರ್ ಗೈಡ್ ಅನ್ನುವಂಥದ್ದು ಕೂಡ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ, ಬಂದಂಥ ಪ್ರವಾಸಿಗರಿಗೆ ನಾವು ಉತ್ತಮವಾಗಿ ಅದರ ಪ್ರವಾಸ ಸ್ಥಾನವನ್ನು ನೋಡಬೇಕು ಮತ್ತು ಅದರಿಂದ ಕಲಿಬೇಕು ಅನ್ನುವಂಥ ಉದ್ದೇಶ ಇರಲಿ, ಪ್ರವಾಸಿಗರು ಹೆಚ್ಚು ಬರಲಿ ಅನ್ನುವಂಥ ಉದ್ದೇಶದಿಂದ ಪ್ರವಾಸೋದ್ಯಮ ಇಲಾಖೆ ನಿರಂತರವಾಗಿ ತನ್ನ ಕಾರ್ಯವನ್ನು ಸಲ್ಲಿಸ್ತಾ ಇದೆ. ಸರ್, ಈಗ ಇಂದಿನ ಒಂದು ಡಿಜಿಟಲ್ ಯುಗದಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಯಾವೆಲ್ಲ ಅವಕಾಶವಿವೆ? ಪ್ರವಾಸೋದ್ಯಮ ಇಲಾಖೆ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಅನೇಕ ಮಾಧ್ಯಮಗಳನ್ನು ಉಪಯೋಗ ಮಾಡಿಕೊಂಡಲ್ಲಿ ಕೂಡ ನಾವು ನಮ್ಮದೇ ಆದಂಥ ಬೆಳಗಾವಿ ಜಿಲ್ಲೆಯವರು ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ನಮ್ಮದೇ ಆದಂಥ ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ. ಅಷ್ಟೇ ಅಲ್ಲದೆ ನಮ್ಮಲ್ಲಿ ಕಾಪಿರೈಟ್ ಟೇಬಲ್ ಅನ್ನುವಂಥದ್ದನ್ನು ಅದ್ಭುತವಾದಂಥ ನಮ್ಮ ಬೆಳಗಾವಿ ಅನ್ನುವಂಥ ಕಾಪಿ ಟೇಬಲ್ ಅನ್ನು ಮಾಡಲಾಗಿದೆ, ಭಿತ್ತಿ ಪತ್ರಗಳನ್ನು ಮಾಡಲಾಗಿದೆ. ಅನೇಕ ಫೇಸ್ಬುಕ್ಗಳಲ್ಲಿ, ವೆಬ್ಸೈಟ್ಗಳಲ್ಲಿ ಇವುಗಳನ್ನು ಪ್ರವಾಸೋದ್ಯಮ ಇಲಾಖೆ ಪ್ರವಾಸಿಗರನ್ನು ಆಕರ್ಷಿಸಲು ಇವರೊಂದಿಗೆ ನಿರಂತರವಾಗಿ ಟಚ್ದಲ್ಲಿದೆ. ಅದೇ ರೀತಿ ನಾವು ಹೋಟೆಲ್ ಉದ್ಯಮಿದಾರರನ್ನು ಕೂಡ ಇದರಲ್ಲಿ ಬಳಸ್ಕೊಳ್ತಾ ಇದ್ದೀವಿ. KSRTC ಟೂರಿಸ್ಟ್ ಟೂರ್ ವ್ಯವಸ್ಥೆಯನ್ನು ಕಲ್ಪಿಸಲು ಬಸ್ ಮಾಧ್ಯಮವನ್ನು ಅಂದರೆ KSRTCದವರ ಸಹಯೋಗದಿಂದ ಕೂಡ ನಾವು ಪ್ರವಾಸೋದ್ಯಮ ಇಲಾಖೆ ಪ್ರವಾಸಿಗರನ್ನು ಆಕರ್ಷಿಸಲು ಅನೇಕ ಚಿಂತನೆಗಳನ್ನು ಕೈಗೊಂಡಿದ್ದೀವಿ. ಸರಿ, ಇವಾಗ ಬೆಳಗಾವಿ ಸುತ್ತಮುತ್ತ ಪ್ರವಾಸಿ ತಾಣಗಳ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನ ನೀಡೋದಾದ್ರೆ? ನಮ್ಮ ಬೆಳಗಾವಿಯಲ್ಲಿ ಪ್ರವಾಸೋದ್ಯಮ ಇಲಾಖೆ, ನಾವು ನಮ್ಮ ಇಲಾಖೆಯ ಉದ್ದೇಶ ಅದರ ಜೊತೆಗೆ ಪ್ರವಾಸೋದ್ಯಮ ಬೆಳಗಾವಿ ಅನ್ನುವಂಥದ್ದನ್ನು ಮಾಡಿದ್ರೆ ನಮ್ಮ ಅಧ್ಯಕ್ಷರು DC ಅವರೇ ಇರ್ತಾರೆ, ಜಿಲ್ಲಾಧಿಕಾರಿಗಳು ಮತ್ತು ಜಂಟಿ ನಿರ್ದೇಶಕರು. ಈಗಾಗಲೇ ಬೆಳಗಾವಿಯಲ್ಲಿ 102 ಸ್ಥಳಗಳನ್ನು ಗುರುತಿಸಲಾಗಿದೆ. ಅದರಲ್ಲಿ ಅದ್ಭುತವಾದ ಸ್ಥಳಗಳನ್ನು ನೀವು ಈಗಾಗಲೇ ಹೆಸರನ್ನು ಕೇಳಿರ್ತೀರಿ. ಸೌದತ್ತಿ ಸುಕ್ಷೇತ್ರ ಶ್ರೀ ಯಲ್ಲಮ್ಮ ಗುಡ್ಡಕ್ಕೆ ಅಂದರೆ 215 ಕೋಟಿ 37 ಲಕ್ಷದಷ್ಟು ಖರ್ಚು ಮಾಡಿ ಅದನ್ನು ಈಗ ಅತ್ಯಂತ ಸಮಗ್ರವಾಗಿ ಅಭಿವೃದ್ಧಿ ಕಾರ್ಯವನ್ನು ಸರ್ಕಾರ ಕೈಗೊಳ್ತಾ ಇದೆ. ನಾವು ಗೋಕಾಕ್ ಫಾಲ್ಸ್ ನೋಡ್ತೀವಿ, ಅಲ್ಲಿ ಗೋಕಾಕ್ ಫಾಲ್ಸ್ದಲ್ಲಿ ಕೇಬಲ್ ಕಾರ್ ವ್ಯವಸ್ಥೆಯನ್ನು ಅಳವಡಿಸ್ತಾ ಇದ್ದಾರೆ. ಸೌದತ್ತಿಯಲ್ಲಿ ರೂಪವೇಯನ್ನು ಅಳವಡಿಸ್ತಾ ಇದ್ದಾರೆ. ಅದೇ ರೀತಿ ಅನೇಕ ನಾವು ಸೊಗಲ್ ಕ್ಷೇತ್ರದಲ್ಲಿ ಸುಮಾರು 1,75 ಲಕ್ಷದಷ್ಟು ತಂಗುದಾಣವನ್ನು ಮತ್ತು ಯಾತ್ರಿ ನಿವಾಸಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಅದಲ್ಲದೆ ನಮ್ಮಲ್ಲಿ ಅನೇಕ ಪ್ರವಾಸಿ ಸ್ಥಾನಗಳನ್ನು ನೋಡ್ಬೋದು. ನೀವು ಬೆಳಗಾವಿಯಲ್ಲಿ ಕೋಟೆ ಕೆರೆಯನ್ನು ನೋಡ್ಬೋದು, ಕಮಲ ವಸ್ತಿಯನ್ನು ನೋಡ್ಬೋದು. ಅದೇ ಮುಗುಳ್ಕೋಡದಲ್ಲಿ ಯಲ್ಲಾಲಿಂಗ ಮಠವನ್ನು ನೋಡ್ಬೋದು. ಚಿಂಚಲಿ ಮಾಯಕ್ಕನನ್ನು ನೋಡ್ಬೋದು. ವೀರಭದ್ರ ದೇವಸ್ಥಾನ ವೀರಭದ್ರ ದೇವಸ್ಥಾನವನ್ನು ನೋಡ್ಬೋದು. ಶಿರ್ಸಂಗಿಯಲ್ಲಿ ಕಾಳಿಕಾ ದೇವಸ್ಥಾನವನ್ನು ನೋಡ್ಬೋದು. ಗೊಡಚಿನ ಮಲಿಕೆಯನ್ನು ನೋಡ್ಬೋದು. ಅನೇಕ ಸ್ಥಳಗಳು ಇದ್ದಾವೆ.
ಅದೇ ರೀತಿ ನಾವು ಈಗ ಹೊಸದಾಗಿ 3 ಸ್ಥಳಗಳನ್ನು ಗುರ್ತ ಮಾಡ್ಕೊಂಡಿದ್ದೀವಿ. ಅವುಗಳ ಅಭಿವೃದ್ಧಿ ಅಂತ ಒಂದು ರಾಯಬಾಗದಲ್ಲಿ 2 ಸ್ಥಳಗಳನ್ನು ಗುರುತಿಸಿದ್ದೀವಿ. ರಾಯಬಾಗದ ಒಂದು ರಾಜವಾಡ ಅನ್ನುವಂಥದ್ದು ಒಂದು ಕೋಟೆ ಇದೆ, ಅತ್ಯಂತ ಪುರಾತನವಾದದ್ದು. ಆ ರಾಜವಾಡ ಕೋಟೆಯನ್ನು ಕೂಡ ಅಭಿವೃದ್ಧಿಗೊಳಿಸುವುದು. ಇನ್ನೊಂದು ರಾಯಬಾಗ್ ತಾಲೂಕಿನ ಕೋಳಿಗುಡ್ ಗ್ರಾಮದಲ್ಲಿ ಕಾಳಿಕಾದೇವಿ ಗುಡಿ ಇದೆ. ಕಾಳಿಕಾದೇವಿ ಅದನ್ನು ಸಮಗ್ರ ಅಭಿವೃದ್ಧಿ ಮಾಡುವ ಉದ್ದೇಶ ಇದೆ. ಅದಲ್ಲದೆ ಸೊಗಲದಲ್ಲಿ ಬೈಲಹೊಂಗಲದ ಒಕ್ಕುಂದನ್ನು ಕೂಡ ಅಭಿವೃದ್ಧಿ ಮಾಡುವ 3 ಸ್ಥಾನಗಳ ಹೊಸದಾಗಿ ಅಭಿವೃದ್ಧಿ ಮಾಡುವುದು ಇಲಾಖೆಯ ಉದ್ದೇಶ ಇದೆ. ಸರ್, ಇವಾಗ ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರವಾಸಿಗರನ್ನ ಆಕರ್ಷಿಸುವುದಕ್ಕಾಗಿ ಯುವಕರಿಗೆ ಒಂದು ಉದ್ಯೋಗದ ಅವಕಾಶವನ್ನ ಕಲ್ಪಿಸಿಕೊಡಲಾಗ್ತಾ ಇದೆ ಅಂತ ಹೇಳಿದ್ರಿ. ಇವಾಗ ವಿದ್ಯಾರ್ಥಿಗಳಾಗಿರ್ಬಹುದು ಅಥವಾ ಯುವಕರು ಈ ಒಂದು ವಿಶ್ವ ಪ್ರವಾಸೋದ್ಯಮ ದಿನವನ್ನ ಹೇಗೆ ಆಚರಿಸಬಹುದು ಅಂತ? ವಿಶ್ವ ಪ್ರವಾಸೋದ್ಯಮ ದಿನ ನಮಗೆ ಏನು 25ನೇ ತಾರೀಕು ನಮಗೆ ಏನು ಖುಷಿಯನ್ನು ತಂದುಕೊಟ್ಟಿತು ಅಂದರೆ, ಆ ಆಚರಣೆ ದಿನ ಸ್ವಚ್ಛತಾ ಪಕ್ವಾಡ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡಿದ್ವಿ. ಆ ಸ್ವಚ್ಛತಾ ಪಕ್ವಾಡದಲ್ಲಿ ಯುವಕರು ಮತ್ತು ಯುವತಿಯರು ಇಷ್ಟು ಉತ್ಸಾಹದಿಂದ ಅತ್ಯಂತ ಖುಷಿಯಿಂದ ಪಾಲ್ಗೊಂಡ್ರು ಅಂದರೆ, NCC ಮತ್ತು NSS ಮಕ್ಕಳು, ಅದರ ಜೊತೆಗೆ ವಿದ್ಯಾರ್ಥಿನಿಯರು, ಯುವಕರು ಯುವತಿಯರು ಕೂಡ ಪಾಲ್ಗೊಂಡ್ರು. ಅದೇ ರೀತಿ ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರು ಕೂಡ, ಪ್ರವಾಸಿ ಮಿತ್ರರು ಕೂಡ ಇದರಲ್ಲಿ ಪ್ರವಾಸೋದ್ಯಮದಲ್ಲಿ ಭಾಗವಹಿಸಿ ಪ್ರವಾಸೋದ್ಯಮ ದಿನಾಚರಣೆಯನ್ನು ಅತ್ಯಂತ ಯಶಸ್ವಿಗೊಳಿಸಲು ಅವರು ಕಾರಣೀಕರ್ತರಾದರು. ಅದರ ಜೊತೆಗೆ ಆ ಮಕ್ಕಳಿಗೆ ಪ್ರೋತ್ಸಾಹವಾಗಿ ನಾವು ಈ ಸಂದೇಶವನ್ನು ಅಂದರೆ ಸುಸ್ಥಿರ ಮತ್ತು ಪರಿವರ್ತನೆ ಅನ್ನುವಂಥದ್ದು, ಪ್ರವಾಸೋದ್ಯಮ ಸುಸ್ಥಿರ ಮತ್ತು ಪರಿವರ್ತನೆ ಅನ್ನುವಂಥ ವಿಷಯವನ್ನು ಇಟ್ಟುಕೊಂಡು ಅವರಿಗೆ ಪ್ರಬಂಧ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಪ್ರಬಂಧ ಸ್ಪರ್ಧೆಯಲ್ಲಿ ಅವರಿಗೂ ದರ್ಜೆಗಳನ್ನು ನೀಡ್ತಾ ಇದ್ದೀವಿ. ರಂಗೋಲಿ ಸ್ಪರ್ಧೆಗಳಲ್ಲಿಯೂ ಕೂಡ ಅತ್ಯಂತ ಉತ್ಸಾಹವಾಗಿ ಭಾಗವಹಿಸುತ್ತಾ ಇದ್ದಾರೆ. ಅದೇ ರೀತಿ ವಿಡಿಯೋಗ್ರಾಫಿ ಮಾಡಿದವರಿಗೂ ಕೂಡ ಕ್ರಮಾಂಕಗಳನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದೀವಿ. ನಮ್ಮ ವೆಬ್ಸೈಟ್ನಲ್ಲಿ ವಿಡಿಯೋಗ್ರಾಫಿಗಳು, ಫೋಟೋಗ್ರಾಫಿಗಳು ಕೂಡ ಬಂದಿವೆ. ಅನೇಕ ಫೋಟೋಗ್ರಾಫಿಗಳು ಮತ್ತು ವಿಡಿಯೋಗ್ರಾಫಿಗಳನ್ನು ಮಾಡಿ ಹಾಕಿದ್ದಾರೆ. ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ನಡೆಯುವಂಥ ಈ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಗೆ ಯುವಕರು ಯುವತಿಯರು ಅತ್ಯಂತ ಉತ್ಸಾಹದಿಂದ ಹುಮ್ಮಸ್ಸಿನಿಂದ ಪಾಲ್ಗೊಂಡಿದ್ದಾರೆ. ಸರ್, ಇವಾಗ ವಿಶ್ವ ಪ್ರವಾಸೋದ್ಯಮ ದಿನದ ಈ ಒಂದು ಸಂದರ್ಭದಲ್ಲಿ ಕೇಳುಗರಿಗೆ ನಮ್ಮ KLE ವೇಣುಧ್ವನಿಯ ಮೂಲಕ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ? ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ನಿಮಿತ್ತ ಎಲ್ಲ ಕೇಳುಗರಲ್ಲಿ ನಮ್ಮ ಇಲಾಖೆಯದೊಂದು ಮನವಿ, ನಿವೇದನೆ. ತಾವು ಪ್ರವಾಸಿ ಸ್ಥಳಗಳಲ್ಲಿ ಹೋದಾಗ ಪ್ರವಾಸದ ಜೊತೆಗೆ ಅಲ್ಲಿಯ ಸಂಸ್ಕೃತಿ, ಆಚಾರ ವಿಚಾರಗಳನ್ನು ತಿಳಿದುಕೊಂಡು ತಮ್ಮ ಮಕ್ಕಳಿಗೆ, ತಮ್ಮ ಭವಿಷ್ಯದ ಪೀಳಿಗೆಯವರಿಗೆ ಆ ಸಂದೇಶವನ್ನು ಮುಟ್ಟಿಸ್ರಿ. ಅದರ ಜೊತೆಗೆ ಅಲ್ಲಿ ಮಾಡುವಂಥ ಸಣ್ಣ ಪುಟ್ಟ ಕೆಲಸಗಳಿಗೆ, ಗೃಹ ಕೆಲಸಗಳಿಗೆ, ಸ್ಥಾನಮಾನಗಳಿಗೆ ಅವುಗಳನ್ನು ಉತ್ತೇಜಿಸಿ ಅನ್ನುವಂಥದ್ದನ್ನು ನನ್ನ ವಿಚಾರವಾಗಿದೆ. ಖಂಡಿತ ಸರ್, ಈಗ ವಿಶ್ವ ಪ್ರವಾಸೋದ್ಯಮ ದಿನದ ಈ ಒಂದು ಸಂದರ್ಭದಲ್ಲಿ ವಿಶ್ವ ಪ್ರವಾಸೋದ್ಯಮ ದಿನದ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇದುವರೆಗೂ ಪ್ರಸಾರವಾಯಿತು ವಿಶ್ವ ಪ್ರವಾಸೋದ್ಯಮ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಹಂಚಿಕೊಂಡವರು ಸದಾಶಿವ ಬಡಿಗೇರ್, ಉಪನಿರ್ದೇಶಕರು, ಪ್ರವಾಸೋದ್ಯಮ ಇಲಾಖೆ, ಬೆಳಗಾವಿ ಜಿಲ್ಲೆ. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ 9019904904ಗೆ ತಿಳಿಸಬಹುದು. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.